ಹಾಯ್ ಫ್ರೆಂಡ್ಸ್, ಎಲ್ಲಿ ನೋಡಿದ ಇಂಗ್ರೀಡಿಯೆಂಟ್ ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇವತ್ತು ನಾವು ಮಲ್ಪೆ ಹೋಗಿದ್ವಿ. ನಮಗೆ ಅಲ್ಲಿ ಕಮ್ಮಿ ರೇಟಿಗೆ ಸ್ವಲ್ಪ ಪಾಪ್ಲೆಟ್ ಸಿಕ್ಕಿತ್ತು. 10 ಪಾಪ್ಲೆಟ್ಗೆ 500 ರುಪೀಸ್. ಹಾಗೆ ನಾನು ಎನಿಸಿದೆ ಇವತ್ತು ಫಿಶ್ ಫ್ರೈ ಮತ್ತು ಗೋವನ್ ಸ್ಟೈಲ್ ಫಿಶ್ ಕರಿ ಮಾಡ್ತೇನಂತ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಕೊರಿಯಂಡರ್, ಜಿಂಜರ್, ರೆಡ್ ಚಿಲ್ಲಿ, ಪೆಪ್ಪರ್. ಇದನ್ನು ನೈಸಾಗಿ ಗ್ರೈಂಡ್ ಮಾಡುವಾಗ ಇದಕ್ಕೆ ಹುಳಿ, ಜಿಂಜರ್, ಗಾರ್ಲಿಕ್ ಇದನ್ನು ಮತ್ತು ತೆಂಗಿನಕಾಯಿ ಅದನ್ನು ಹಾಕಿ ಚೆಂದ ಮಾಡಿ ಗ್ರೈಂಡ್ ಮಾಡಿ ನೆಕ್ಸ್ಟ್ ಇದನ್ನೊಂದು ಟ್ರಾನ್ಸ್ಫರ್ ಮಾಡ್ತೇನೆ ನಾನು ವೆಸಲಿಗೆ. ಹೀಗೆ ವೆಸಲ್ ಟ್ರಾನ್ಸ್ಫರ್ ಆದ ಮೇಲೆ ಇದನ್ನು ಬಾಯ್ಲ್ ಮಾಡುವಾಗ ಇದಕ್ಕೆ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿಯನ್ನು ಸಹ ಹಾಕಿ ಆ ನಂತರ ಇದಕ್ಕೆ ಇದೇ ಇಂಗ್ರೀಡಿಯೆಂಟನ್ನು ತೆಪ್ಪಳ ಅಂತ ಕರೀತಾರೆ. ಇದು ಬೇಸಿಕಲಿ ಕುಮಟದಿಂದ ಗೋವಾ ತನಕ ಲೈಕ್ ಆಲ್ಮೋಸ್ಟ್ ಎವ್ರಿ ಒನ್ ಯೂಸ್ ಮಾಡ್ತಾರೆ ಫಿಶ್ ಕರೀಸಿಗೆಲ್ಲ. ಮತ್ತು ಸ್ವಲ್ಪ ಟರ್ಮರಿಕ್ ಹಾಕಬೇಕು ಬಾಯ್ಲ್ ಮಾಡುವಾಗ. ಇದು ಹಾಫ್ ಬಾಯ್ಲ್ ಆದ ಮೇಲೆ ಫಿಶ್ ಹಾಕಬೇಕು, ಯಾಕೆ ಹೇಳಿದರೆ ಸ್ವಲ್ಪ ಪಾಪ್ಲೆಟ್ ಸ್ವಲ್ಪ ಮೆದು ಫಿಶ್. ಆ ನಂತರ ಎಟ್ ದ ಎಂಡಿಗೊಮ್ಮೆ ನೀವು ಇದು ಆನಿಯನಿಂದ ಒಂದು ತಡ್ಕ ಕೊಡಬೇಕು. ಅದು ಕೊಂಕಣಿ ಟಚ್ ಆ್ಯಕ್ಚುಲಿ. ನಾವು ಹೆಚ್ಚಾಗಿ ಪಾಪ್ಲೆಟ್ ಮತ್ತು ಕೆಲವು ಫಿಶ್ಗೆ ಮಾತ್ರ ಹಾಗೆ ಟ್ರೈ ಮಾಡ್ತೇವೆ. ಸೊ ಇದರ ಪರಿಮಳವೇ ಸೂಪರ್. ಮತ್ತು ಒಂದು ನಿಮಿಷ, ಇದರಲ್ಲಿ ನಾನೀಗ ಉಪ್ಪು ಹಾಕಲಿಲ್ಲ ಅಂತ ಹೇಳಬೇಡಿ, ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕದಿದ್ದರೆ ಡ್ರಾಮಾ, ಜಾಸ್ತಿ ಆದರೆ ಟ್ರ್ಯಾಜಡಿ.